ಗೆಳೆಯರೇ ಗಮನಿಸಿ, ಇದು ಎಕ್ಸಾಮ್ಗೆ ಸೂಪರ್ ಇಂಪಾರ್ಟೆಂಟ್ ವಿಷಯ. Regarding the Model Code of Conduct, MCC, for elections in India, which of the following statements is conceptually correct? Option A. It is a statutory framework mandated by the Representation of the People Act 1951. Option B. Its provisions are exclusively applicable to the ruling party at the center and states. Option C. It comes into force immediately upon the announcement of the election schedule by the Election Commission. Option D. Any violation of the MCC necessarily attracts criminal proceedings under the Indian Penal Code. ಈ ಪ್ರಶ್ನೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂದ್ರೆ ಎಂಸಿಸಿ ಬಗ್ಗೆ ಇದೆ. ಎಂಸಿಸಿ ಅಂದರೆ ಚುನಾವಣೆ ಸಮಯದಲ್ಲಿ ರಾಜಕೀಯ ಪಕ್ಷಗಳು, ಅಭ್ಯರ್ಥಿಗಳು ಮತ್ತು ಸರ್ಕಾರ ಅನುಸರಿಸಬೇಕಾದ ನಿಯಮಗಳು. ಈಗ ಆಪ್ಷನ್ಸ್ ಅನ್ನು ಅನಲೈಸ್ ಮಾಡೋಣ. ಆಪ್ಷನ್ ಎ ಹೇಳುತ್ತದೆ ಎಂಸಿಸಿ ಒಂದು ಸ್ಟ್ಯಾಚ್ಯುಟರಿ ಲಾ ಅಂತ. ಇದು ತಪ್ಪು. ಯಾಕಂದ್ರೆ ಎಂಸಿಸಿ ಕಾನೂನು ಅಲ್ಲ, ಇದು ಗೈಡ್ಲೈನ್ಸ್ ಮಾತ್ರ. ಆಪ್ಷನ್ ಬಿ ಹೇಳುತ್ತದೆ ಇದು ರೂಲಿಂಗ್ ಪಾರ್ಟಿಗೆ ಮಾತ್ರ ಅನ್ವಯಿಸುತ್ತದೆ ಅಂತ. ಇದು ಕೂಡ ತಪ್ಪು. ಎಂಸಿಸಿ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಮತ್ತು ಕ್ಯಾಂಡಿಡೇಟ್ಸ್ಗೆ ಅನ್ವಯಿಸುತ್ತದೆ. ಆಪ್ಷನ್ ಸಿ ಹೇಳುತ್ತದೆ ಇಲೆಕ್ಷನ್ ಶೆಡ್ಯೂಲ್ ಅನೌನ್ಸ್ ಆದ ಕೂಡಲೇ ಎಂಸಿಸಿ ಜಾರಿಗೆ ಬರುತ್ತದೆ ಅಂತ. ಇದು ಸರಿಯಾದ ಸ್ಟೇಟ್ಮೆಂಟ್. ಆಪ್ಷನ್ ಡಿ ಹೇಳುತ್ತದೆ ಎಂಸಿಸಿ ವಯಲೇಷನ್ ಮಾಡಿದ್ರೆ ಕ್ರಿಮಿನಲ್ ಕೇಸ್ ಕಂಪಲ್ಸರಿ ಅಂತ. ಇದು ತಪ್ಪು. ಯಾಕಂದ್ರೆ ಎಲ್ಲ ವಯಲೇಷನ್ಗೆ ಕ್ರಿಮಿನಲ್ ಕೇಸ್ ಆಗೋದಿಲ್ಲ. ಆದ್ದರಿಂದ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ. ಎಕ್ಸಾಮ್ ಪಾಯಿಂಟ್ ಏನು ಅಂದ್ರೆ ಎಂಸಿಸಿ ಇಸ್ ನಾನ್ ಸ್ಟ್ಯಾಚ್ಯುಟರಿ, ಅಪ್ಲೈಸ್ ಟು ಆಲ್ ಅಂಡ್ ಸ್ಟಾರ್ಟ್ಸ್ ಇಮಿಡಿಯೇಟ್ಲಿ ಆಫ್ಟರ್ ಇಲೆಕ್ಷನ್ ಅನೌನ್ಸ್ಮೆಂಟ್. ಇಂತಹ ಕನ್ಸೆಪ್ಚುಯಲ್ ಕ್ವೆಶ್ಚನ್ಸ್ನಲ್ಲಿ ಟ್ರ್ಯಾಪ್ ವರ್ಡ್ಸ್ ಗಮನಿಸಿ. ಸ್ಟ್ಯಾಚ್ಯುಟರಿ, ಎಕ್ಸ್ಕ್ಲೂಸಿವ್ಲಿ, ನೆಸೆಸರಿಲಿ ಇವು ತಪ್ಪು ಆಯ್ಕೆಗಳಿಗೆ ಕಾರಣವಾಗುತ್ತವೆ. ಪ್ರಾಕ್ಟೀಸ್ ಮಾಡಿ, ಕಾನ್ಸೆಪ್ಟ್ ಕ್ಲಿಯರ್ ಇಟ್ಕೊಳ್ಳಿ, ಸಕ್ಸಸ್ ನಿಮ್ಮದೇ. ಸ್ನೇಹಿತರೆ, ಇದನ್ನ ಮರಿಬೇಡಿ. ಇದೇ ತರಹ ವಿಡಿಯೋಗಳಿಗಾಗಿ 1 ಮಿನಿಟ್ ಕನ್ನಡ ಕ್ಯಾಪ್ಸ್ಯೂಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.